ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೆಕೆಂಡ್ ಡೇ ಫೋಟೋ ಶೂಟ್ ಇದ್ದಿದ್ದರಿಂದ ನಾವು ಏನೇನೇ ಹೇಳ್ದಂಗೆ ಬ್ಯಾಂಗ್ಳೂರು ಫಿಲ್ಮ್ ಸಿಟಿಗೆ ಬಂದಿದ್ವಿ. ಇದು ಬ್ಯಾಂಗ್ಳೂರು ಫಿಲ್ಮ್ ಸಿಟಿ ಲೊಕೇಶನ್ನು. ಬೇಕಿದ್ರೆ ನಾನು ಈ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರಿದ್ದರೆ ಹೋಗ್ಬಿಟ್ಟು ಅಲ್ಲಿ ಆರಾಮಾಗಿ ನಿಮಗೆ ಸ್ಲಾಟ್ನ ಬುಕ್ ಮಾಡಿಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ನ ಆರಾಮಾಗಿ ಮುಗಿಸ್ಕೊಂಬರ್ಬೋದು. ಅಂದರೆ ಔಟ್ಸೈಡ್ ಶೂಟ್ ಮಾಡೋಕ್ಕಾಗಲ್ಲ, ನನಗೆಲ್ಲ ಒಂದೇ ಥರ ಥೀಮ್ ಬೇಕು, ಒಂದೇ ಪ್ಲೇಸಲ್ಲಿ ಬೇಕು ಅನ್ನೋರು ಹೋಗ್ಬಿಟ್ಟು ನೀವು ಆರಾಮಾಗಿ ಫೋಟೋಶೂಟ್ನ ಮುಗಿಸ್ಕೊಂಬರ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ನಾವು ಮಾರ್ನಿಂಗ್ ಸ್ಲಾಟ್ನ ತೊಗೊಂಡಿದ್ದರಿಂದ ಅಲ್ಲಿಗೆ ಆಲ್ಮೋಸ್ಟ್ 80ಗೆ ರೀಚ್ ಆದ್ವಿ. ಸೊ 8 to 12 ನಮ್ಮದು ಸ್ಲಾಟ್ ಇತ್ತು. ಸೊ ನನಗೆ ಅಲ್ಗೋಗಿ ಅನಿಸಿದ್ದು ಏನಂತಂದರೆ ಮೇ ಬಿ ನಾವು ಇನ್ನೊಂಚೂರು ಬೇಗನೆ ತೊಗೋಬೇಕಾಗಿತ್ತೇನೋ ಅಂತ. 8 ಅಷ್ಟೊಳಗೆ ಫುಲ್ ಬಿಸಿಲು ಬಂದೋಗಿತ್ತು. ಸೊ ನಾವು 7ಗೆ ತೊಗೊಂಡಿದ್ದಿದ್ರೆ ಇನ್ನೊಂದು ಸ್ವಲ್ಪ ತಂಪಲ್ಲಿ ಮಾಡಿಸ್ಕೋಬೋದಾಗಿತ್ತು ಅಂತ ಅನ್ನಿಸ್ತು. ಅಂದರೆ 7 to 11 ತೊಗೋಬೋದಾಗಿತ್ತು. ನಾವು 4 hours ತೊಗೊಂಡಿದ್ವಿ. ಸೊ 7ಗೆ ತೊಗೊಂಡಿದ್ರೆ ಒಳ್ಳೇದಾಗ್ತಿತ್ತೇನೋ ಅಂತ. ಬಟ್ ಏನಾಗಲಿಲ್ಲ, ಚೆನ್ನಾಗೇ ಬಂತು. ನಾವು ಅಲ್ಲಿ ಹೋಗಿ ಸ್ವಲ್ಪ ಲೊಕೇಶನ್ ನೋಡಿಕೊಂಡು ಆಮೇಲೆ ಅಲ್ಲಿ ಸ್ಟಾರ್ಟಿಂಗ್ ಹೆಂಗೆ ಪ್ರೊಸೀಜರ್ ಇರುತ್ತೆ ಅಂತಂದರೆ, ನಾವು ಸ್ಲಾಟ್ನ ಬುಕ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅಲ್ಲಿ ಒಂದು ಆಫೀಸ್ ರೂಮ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ನಾವು ಬುಕ್ಕಿಂಗ್ದು ಇದನ್ನು ತೋರಿಸಿದ್ರೆ ಅವರು ನಮಗೆ ಒಂದು ರೂಮ್ದು ಕೀ ಕೊಡ್ತಾರೆ. ನಾವು ಜಾಸ್ತಿ ಜನ ಇದ್ವು ಅಂತ ಅಂದರೆ ಬೇಕಾದ್ರೆ ನಾವು ಅಡಿಷ್ನಲಾಗಿ ಒಂದು ರೂಮ್ ತೊಗೋಬೇಕು, ಅದಕ್ಕೆ ಸೆಪ್ರೇಟ್ ಚಾರ್ಜ್ ಮಾಡ್ತಾರೆ. ಬಟ್ ಪ್ಯಾಕೇಜಲ್ಲೇ ನಮಗೆ ಒಂದು ರೂಮ್ ಕೊಟ್ಟಿರ್ತಾರೆ. ಸೊ ಅದೇ ನಮಗೆ ಎನಫ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಮೇಕಪ್ಪಿಗೆ ಅಷ್ಟೇ ಅಲ್ಲ, ಡ್ರೆಸ್ ಚೇಂಜಿಗೆ ಮತ್ತು ಮೇಕಪ್ಪಿಗೆ ನಾನು ರೂಮ್ದು ಒಂದು ವೀಡಿಯೋ ಮಾಡಬೇಕಾಗಿತ್ತು. ಒಂದು ಐಡಿಯಾ ಸಿಗ್ತಿತ್ತು ಅನಿಸುತ್ತೆ ಮೋಸ್ಟ್ಲಿ. ಬಟ್ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಹೊರಗಡೆ ಔಟ್ಸೈಡೇ ಮಾಡಿಕೊಂಡೆ. ಹಾಗಾಗಿ ಬಟ್ ಪ್ಯಾಕೇಜಲ್ಲಂತೂ ಒಂದು ರೂಮ್ ಅಂತೂ ನಮಗೆ ಬಂದಿರುತ್ತೆ. ಸೊ ಅದರಲ್ಲೇ ನಾವೆಲ್ಲ ಡ್ರೆಸ್ ಚೇಂಜಿಂಗ್ ಆಗಿರ್ಬೋದು, ರೆಡಿ ಆಗೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಮಾಡ್ಬೋದು. ಬಟ್ ಈ ಲೊಕೇಶನಲ್ಲಿ ನಿಜ ಗೊತ್ತಿರಲಿಲ್ಲ ಸೀರಿಯಸ್ಲಿ. ತುಂಬ ಫೋಟೋ ಅಲ್ಲ, ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು, ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ತುಂಬ ಶೂಟ್ ಮಾಡಿದಾರಂತೆ. ಬಟ್ ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನೋಡಿ ಆದಮೇಲೆ ನಾನು ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಸೊ ಆವಾಗ ಗೊತ್ತಾಗಿತ್ತು, ಈ ಪ್ಲೇಸ್ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ತುಂಬ ಶೂಟಿಂಗ್ಸ್ ನಡೆದಿದೆ ಈ ಸ್ಪಾಟಲ್ಲಿ. ಪ್ರೋಮೋ ಆಗಿರ್ಬೋದು, ಈ ಥರ ತುಂಬ ಕ್ಲಿಪ್ಪಿಂಗ್ಸ್ಗಳೆಲ್ಲ ಹಾಕಿ ತಗೊಂಡಿದ್ದಾರೆ ಅಂತ ಆಮೇಲೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು. ಆ್ಯಕ್ಚುಲಿ ನಾವು ಈ ಲೊಕೇಶನಲ್ಲಿ ಬಂದುಬಿಟ್ಟು 5 ಡ್ರೆಸ್ಗೆ ಪ್ಲ್ಯಾನ್ ಮಾಡಿದ್ವಿ. ಬಟ್ 4 ಡ್ರೆಸ್ನ ಆರಾಮಾಗಿ ಮುಗಿಸ್ಬೋದು. ಇನ್ನೊಂದು ಸೆಟ್ನ ಎಕ್ಸ್ಟ್ರಾ ತೊಗೊಂಬಂದಿರಿ ಅಂತ ನಮಗೆ ಫೋಟೋಗ್ರಾಫರ್ ಹೇಳಿದರು. ಅಂದರೆ ಟೈಮ್ ಇತ್ತು ಅಂದರೆ ಅದನ್ನ ಕವರ್ ಮಾಡ್ಕೊಳ್ಳೋಣ ಅಂತ. ಬಟ್ ಲಾಸ್ಟಿಗೆ ಅದು ಒಂದು ಡ್ರೆಸ್ ನಮಗೆ ಟೈಮ್ ಸಾಲಿಲ್ಲ. ಬಟ್ ಹಂಗೆ ಸ್ವಲ್ಪ ಮ್ಯಾನೇಜಬಲ್ಗೆ ಬೇಗ ರೆಡಿಯಾಗಿ ಬಂದುಬಿಟ್ಟು ಅದೇ ಡ್ರೆಸ್ಸಲ್ಲೇ ಒಂದು ಸ್ವಲ್ಪ ಹಂಗೆ ಫೋಟೋಶೂಟ್ ಮಾಡಿಸ್ಕೊಂಡೆ. ಅಂದರೆ ಸೇವ್ ದಿ ಡೇಟ್ ಅಂತೆಲ್ಲ ಬರುತ್ತಲ್ಲ, ಲೈಕ್ ಆ ಥರ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡು, ಮತ್ತು ನಮಗೆ ಫೋಟೋಗ್ರಾಫರ್ ತುಂಬ ಕೋಪ್ರೇಟ್ ಮಾಡಿದ್ರಿಂದ ನಾವು ಅಲ್ಲೇ ಒಂದು ಪಕ್ಕದಲ್ಲೇ ಒಂದು ಲೇಔಟ್ ಥರ ಇದೆ. ಅಂದರೆ ರೋಡೆಲ್ಲ ಚೆನ್ನಾಗಿದೆ. ಸೊ ಅಲ್ಲೇ ನಿಲ್ಲಿಸ್ಕೊಂಡ್ಬಿಟ್ಟು ಒಂದು ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಅದರ ಕ್ಲಿಪ್ಪಿಂಗ್ನು ಸ್ವಲ್ಪ ಲಾಸ್ಟಿಗೆ ಹಾಕಿದ್ದೀನಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ಚೆನ್ನಾಗಿ ಆರಾಮಾಗಿತ್ತು. ನಾವೊಂದು ಇದರಲ್ಲೆಲ್ಲ ಕವರ್ ಆಗಿದ್ದು ಡ್ರೆಸ್ಗಳು ಇಲ್ಲ ಗೊತ್ತಿಲ್ಲ. ಬಟ್ ಮಾಡ್ರನ್ ಡ್ರೆಸ್ದು 3 ಡ್ರೆಸ್ ಇದು ಮಾಡಿದ್ವಿ. ಮತ್ತು ಟ್ರೆಡಿಷ್ನಲಾಗಿ 2 ಡ್ರೆಸ್ನ ಪ್ಲ್ಯಾನ್ ಮಾಡಿದ್ವಿ. ನಮಗೆ ಈ ಥರದ್ದು ಉತ್ತರ ಕರ್ನಾಟಕ ಸ್ಟೈಲ್ದು ಒಂದು ಬೇಕಿತ್ತು. ಸೊ ಹಾಗಾಗಿ ಇದನ್ನು ಫಸ್ಟು ಶೂಟ್ ಮಾಡಿದ್ವಿ. ಇದನ್ನು ಯಾಕೆ ಫಸ್ಟಿಗೆ ತೊಗೊಂಡ್ವಿ ಅಂತ ಅಂದರೆ, ನಮಗೆ ಮನೆಯಿಂದನೇ ಡ್ರೆಸ್ ರೆಡಿಯಾಗಿ ಬಂದರೆ ನಮಗೆ ಟೈಮ್ ಕಮ್ಮಿ ಟೈಮು ಉಳಿಯುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಡ್ರೆಸ್ನ ಮನೇಲೆ ಹಾಕೊಂಡ್ಬಂದ್ವಿ. ಈ ಡ್ರೆಸ್ನ ಹಾಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ, ಸ್ಯಾರಿ ಅದು ಇದೆಲ್ಲ. ಅಂದರೆ ಈಗ ಮಾಡ್ರನ್ ಡ್ರೆಸ್ ಎಲ್ಲ ಆದರೆ ಬೇಗ ಹಾಕೊಂಡ್ಬಿಡ್ಬೋದು. ಅಂದರೆ ನಮಗೆ ರೆಡಿ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಹಾಗಾಗಿ ಸೊ ಈ ಡ್ರೆಸ್ಸಿಗೆ ಸ್ವಲ್ಪ ಪೇಟ ಸುತ್ಕೊಳ್ಳೋದಾಗಿರ್ಬೋದು, ಪಂಚೆ ಸುತ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಸ್ವಲ್ಪ, ಮತ್ತು ಸ್ಯಾರಿ ಹಾಕ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗೋದ್ರೆ, ಅಂದರೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗೋದ್ರಿಂದ ನಾವು ಮನೇಲಿ ರೆಡಿಯಾಗಿ ಬಂದರೆ ಟೈಮ್ ಉಳಿಯುತ್ತೆ ಅಂತ ಫಸ್ಟಿಗೆ ಈ ಡ್ರೆಸ್ನ ಪ್ಲ್ಯಾನ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲ ಮಾಡ್ರನ್ ಡ್ರೆಸ್ಗೆ ಪ್ಲ್ಯಾನ್ ಮಾಡಿದ್ವಿ. ಅದೆಲ್ಲ ಈಸಿಯಾಗಿ ಬೇಗ ರೆಡಿ ಆಗ್ಬೋದಲ್ಲ ಅಂತ. ನಾವು ಎಷ್ಟು ಬೇಗ ರೆಡಿಯಾಗಿ ಬರ್ತೀವೋ ನಮಗೆ ಫೋಟೋಸ್ಗಳನ್ನು ಕೂಡ ಅಷ್ಟೇ ಡ್ರೆಸ್ಸಲ್ಲಿ ಕವರ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ಇನ್ನೊಂದೇನು ಅಂತ ಅಂದರೆ, ಇವ್ರಿಗೂ ಪಾಪ ಫಸ್ಟ್ ಫೋಟೋಶೂಟು ಅಲ್ಲೇನೋ ಬೇಗ ಮುಗ್ದೋಗ್ಬಿಡ್ತು. ಇಲ್ಲಿ ಅಂತಂದರೆ ಸ್ವಲ್ಪ ಆ್ಯಕ್ಷನ್ಸು ಅದು ಇದು ಎಲ್ಲ ಇತ್ತು. ಸೊ ಹಾಗಾಗಿ ಇವ್ರಿಗೆ ಆ್ಯಕ್ಷನ್ ಮಾಡೋಕ್ಕೇ ಫಸ್ಟ್ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಆ ಥರ. ಸ್ಟಾರ್ಟಿಂಗಲ್ಲಿ ಒಂದು 5-6 ಟೇಕ್ಸ್ ಏನೋ ತೊಗೊಂಡ್ರು ಒಂದು 2 ಡ್ರೆಸ್ಸಿಂದ. ಆಮೇಲೆ ಹೋಗ್ತಾ ಅಭ್ಯಾಸ ಆಯಿತು ಅನಿಸುತ್ತೆ. ಸೊ ಆಮೇಲೆ ಆರಾಮಾಗಿ ಹೋಯಿತು. ಬಟ್ ಸ್ಟಾರ್ಟಿಂಗ್ 2 ಡ್ರೆಸ್ಸಲ್ಲಿ 5-6 ಟೇಕ್ಸು, ಎಷ್ಟಾದ್ರೂ ಟೇಕ್ಸ್ ಮುಗೀತಾನೇ ಇರಲಿಲ್ಲ ಆ ಬಿಸಿಲಲ್ಲಿ. ಇದೇನೋ ಇಂಡೋರಲ್ಲಿ ಇತ್ತು, ಇನ್ನೊಂದು ಔಟ್ಡೋರಲ್ಲಿತ್ತು, ಅದು ಎಷ್ಟಾದ್ರೂ ಟೇಕ್ ಮುಗೀತಾನೆ ಇರಲಿಲ್ಲ. ನೋಡಿ ನಮಗಂತೂ ಸಾಕಾಗೋಯ್ತು. ಫೋಟೋಗ್ರಾಫರು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಎಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ಬಟ್ ಎಷ್ಟೇ ಕ್ಲಿಪ್ಪಿಂಗ್ಸ್ ಆದ್ರೂ
ಚೆನ್ನಾಗಿ ತೆಗೆದುಕೊಟ್ರು. ಮತ್ತು ಇನ್ನೊಂದು ಏನಂದರೆ ಅವ್ರದ್ದು ನಾವು ಫೋಟೋಗ್ರಾಫರ್ ಬುಕ್ ಮಾಡ್ಕೊಂಡಿದ್ದು ಯಾರಂದರೆ ನಾಗೇಶ್ ಗಂಗಾಡ್ಕರ್ ಅಂತ ಹೇಳ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ತುಂಬ ಚೆನ್ನಾಗಿ ಅವ್ರು ಎಲ್ಲರದ್ದು ಫೋಟೋಸ್ ಮಾಡಿದ್ದಾರೆ. ಅವ್ರದ್ದು ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಯಾರಾದರೂ ಫೋಟೋಶೂಟ್ ಮಾಡಿಸ್ಕೋತೀನಿ ಅಥವಾ ಫೋಟೋ ಈ ಥರ ಕೊಡ್ತೀನಿ ಮ್ಯಾರೇಜ್ಗೆಲ್ಲ ಅಂತ ಅಂದರೆ ನಾನು ನಿಜವಾಗ್ಲೂ ತುಂಬ ಪ್ರಿಫರ್ ಮಾಡ್ತೀನಿ ಅವ್ರದ್ದನ್ನು. ಅಷ್ಟು ಚೆನ್ನಾಗಿ ನಮಗೆ ಕಂಫರ್ಟಬಲ್ ಆಗೋ ಥರ ಫೋಟೋಶೂಟ್ ಎಲ್ಲ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದೇನು ಅಂದರೆ ಅಲ್ಲಿ ಹೋದರೆ ಫುಡ್ಡೆಲ್ಲ ಅಷ್ಟೊಂದು ಅವೈಲಬಿಲಿಟಿ ಇಲ್ಲ, ನೀವು ದೂರನೇ ಹೋಗಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಫುಡ್ನೇ ಪ್ರಿಪೇರ್ ಮಾಡ್ಕೊಂಡು ಹೋಗೋದು ಬೆಸ್ಟು ಅನಿಸುತ್ತೆ. ನಾನು ಅರ್ಲಿ ಮಾರ್ನಿಂಗ್ಗೆ ಎದ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ, ಎಲ್ಲರಿಗೂ ಸೇರಿ ಮಾಡ್ಕೊಂಡು ಹೋಗಿದ್ದೆ. ಮಾಡ್ಕೊಂಡು ಬಾಕ್ಸ್ಗೆ ಹಾಕೊಂಡು ಹೋಗ್ಬಿಟ್ರೆ ಅಲ್ಲಿ ಪ್ಲೇಸ್ ಇದೆ, ಕಾರ್ ಪಾರ್ಕಿಂಗ್ ಹತ್ರ ಪ್ಲೇಸ್ ಇದೆ. ಅಥವಾ ನಮಗೆ ರೂಮ್ ಅಂತ ಕೊಟ್ಟಿರ್ತಾರಲ್ವ, ಅಲ್ಲೂ ಊಟ ಮಾಡ್ಕೊಬೋದು ನಾವು. ಸೊ ನನ್ನ ಪ್ರಕಾರ ನೀವು ಯಾರಾದರೂ ಹೋಗ್ತಿರಲ್ಲ, ನಾವು 8 to 12 ತೊಗೊಂಡಿದ್ವಲ್ಲ, ಸೊ ಹಿಂಗೆ 4 hours ಸ್ಲಾಟ್ ಏನಾದ್ರು ತೊಗೊಂಡ್ರೆ ಮಾಡ್ಕೊಂಡು ಹೋದರೆ ನಾವು ಆರಾಮಾಗಿ ತಿನ್ಬೋದು. ನೀವು ಊಟಕ್ಕೆ ಅಂತ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋದರೆ ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಊಟಕ್ಕೆ ಅಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ, ನನ್ನ ಸಜೆಷನ್ ಇದು. ಆರಾಮಾಗಿ ಮನೆಯಲ್ಲೇ ತೊಗೊಂಡೋಗಿ ಒಂದು 15 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಟಿಫನ್ ಎಲ್ಲ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಬೇಗ ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಹೋದರೆ ಬೆಸ್ಟ್ ಅನಿಸುತ್ತೆ. ಅಲ್ಲಿ ಊಟದ ಫೆಸಿಲಿಟಿ ಎಲ್ಲ ಅಷ್ಟೊಂದೇನಿಲ್ಲ. ಸೊ ಹಾಗಾಗಿ ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ ಇದು ಲೊಕೇಶನ್ ಬಂದುಬಿಟ್ಟು ಕನಕಪುರ ಹತ್ರ ಇರೋದು. ಬೆಂಗಳೂರಿಂದ ಸ್ವಲ್ಪ ದೂರನೇ, ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿ ಬರೋದ್ರಿಂದ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಹೋಗ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಇರುತ್ತೆ, ಬರ್ಬೇಕಾದ್ರೆ ಫೋಟೋಶೂಟ್ ಎಲ್ಲ ಮುಗ್ದಿರುತ್ತೆ. ಬರೋದಿದೆಯಲ್ಲ, ಅದು ಎಷ್ಟು ದೂರ ಬರ್ತಿದ್ರು ಮನೆ ಸಿಗೋದಿಲ್ಲ, ಫುಲ್ ಟಯರ್ಡ್ ಆಗೋಗ್ಬಿಟ್ಟಿರುತ್ತೆ. ಹಂಗಾಗೋಗ್ಬಿಟ್ಟಿತ್ತು ನಮಗೆ. ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂತ ಅಂದರೆ, ಫೋಟೋಶೂಟಿಗೆ ಎಷ್ಟು ಜನ ಅವಶ್ಯಕತೆ ಇರ್ತಾರೆ ಅಷ್ಟೇ ಜನ ಹೋಗಿ. ಯಾಕೆ ಅಂದರೆ ನಾವು ಫುಲ್ ಜೋಶಲ್ಲಿ ಏನೋ ಫೋಟೋಶೂಟ್ ಅಂತ ಹೇಳಿ ಹೋಗ್ಬಿಟ್ವಿ, ಬಟ್ ಅಲ್ಲಿ ನೋಡಿ ಫುಲ್ಲು ಬಿಸಿಲಿತ್ತು. ಸೊ ಫಸ್ಟ್ ಆಫ್ ಆಲ್ ಮಕ್ಕಳನ್ನಂತೂ ಕರ್ಕೊಂಡೇ ಹೋಗಬೇಡಿ, ಅವ್ರನ್ನ ಹಿಡಿಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಲ್ಲಿ ಫುಲ್ ಗ್ರೀನರಿಯಲ್ಲಿ ಇರುತ್ತೆ, ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಅದು ಸೆಕೆಂಡ್ರಿ. ಬಟ್ ಆ ಬಿಸಿಲಲ್ಲಿ ನರಳೋಕ್ಕಾಗುತ್ತಲ್ಲ, ಅವ್ರು ಹುಡುಗರಿಗೇನೋ ಜೋಶ್ ಇರುತ್ತೆ, ಅವರು ಫುಲ್ ಚೆನ್ನಾಗಿ ಜೋಶಲ್ಲಿ ಫೋಟೋ ತೆಗೆಸ್ಕೊತಿರ್ತಾರೆ. ಬಟ್ ಅವ್ರ ಜೊತೆ ನಾವುಗಳು ಹೋಗಿರ್ತೀವಲ್ಲ, ನಮ್ಮ ಕಷ್ಟ ಯಾರಿಗೂ ಬಿಡೋ, ಫುಲ್ ಬಿಸಿಲು, ನಮ್ಗೆ ತಡ್ಕೊಳಕ್ಕಾಗ್ತಿರಲ್ಲ, ಬಿಡೋಕ್ಕಾಗ್ತಿರಲ್ಲ, ನೆರಳು ಇರಲ್ಲ. ಹಾಗಾಗಿ ಸೊ ಎಷ್ಟು ಜನ ಹೋಗ್ಬೇಕು ಅಷ್ಟೇ ಜನ ಹೋದರೆ ಬೆಸ್ಟ್ ಅಂತ ನನ್ನ ಒಪಿನಿಯನ್ ಇದು ಪರ್ಸ್ನಲಿ. ನನ್ನ ಮಗನಿಗೆ ಮೊದಲೇ ನೀರಂದರೆ ಇಷ್ಟ. ಅಲ್ಲಿ ಸ್ಪ್ರಿಂಕ್ಲರ್ ಎಲ್ಲ ಹಾಕ್ಬಿಟ್ಟಿದ್ರು, ಅವನು ಅದನ್ನು ನೋಡಿ ಅಮ್ಮ ನಾನು ಅಂತಿದ್ದ. ಸೊ ನಾವು ಅವನಿಗೆ ಇನ್ನೇನು ಎಷ್ಟು ಅಂತ ತಡೆಯೋಕ್ಕಾಗುತ್ತೆ ಅದನ್ನು, ಆ ಸ್ಪ್ರಿಂಕ್ಲರ್ನ ಅವ್ರಿಗೆ ಆಫ್ ಮಾಡಿ ಅಂತಲೂ ಅನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಅವನು ಆಡ್ಕೊಳ್ಳಿ ಬಿಡಲಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಎಷ್ಟು ಆಡಲಿ ಅಂತ ಬಿಟ್ಟಿದ್ವಿ. ಆಮೇಲೆ ಒಂದೇ ಸಲ ಇದು ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವನು ಹಿಡಿಯೋದೇ ನಮಗೊಂದು ದೊಡ್ಡ ತಲೆನೋವು ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಹೇಳೋದು, ಮಕ್ಕಳನ್ನಂತೂ ಕರ್ಕೊಂಡು ಹೋಗ್ಬಿಡಿ, ಅದು ಬೆಸ್ಟ್ ಚಾಯ್ಸ್ ಮಕ್ಕಳನ್ನ ಕರ್ಕೊಂಡು ಹೋಗದೆ ಇರೋದು. ಆ್ಯಕ್ಚುಲಿ ಇವಾಗ ಒಂದು ಫೋಟೋಶೂಟ್ ಆಗ್ತಿದ್ದೀರ ನೋಡ್ತಿದ್ರಲ್ಲ, ಈ ಫೋಟೋಶೂಟ್ದು ಹೆಂಗೆ ಸ್ಟೋರಿ ಅಂತ ಅಂದರೆ, ಅದು ರಾತ್ರಿ ತರಿಸಿರೋ ಅಂಥ ಡ್ರೆಸ್ಸು. ಆ್ಯಕ್ಚುಲಿ ನಾವು ಇದನ್ನು ಹುಡುಗ ಬಂದಮೇಲೆ ನಾವು ತಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ, ಯಾಕೆಂದರೆ ಅವ್ರ ಫಿಟ್ಟಿಂಗಿಗೆ ಡ್ರೆಸ್ ಎಲ್ಲ ಫಿಟ್ ಆಗಬೇಕಲ್ಲ ಅಂತ. ಸೊ ನಾವು ಹೋಗಿ ಹುಡುಕಿ ಸಾಕಾಯಿತು, ಎಲ್ಲೂ ಡ್ರೆಸ್ ಸಿಗ್ತಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಪೇಜ್ ನೋಡಿ, ಆಮೇಲೆ ಅವ್ರ ಕಡೆಯಿಂದ ತರಿಸ್ಕೊಂಡು ಎಷ್ಟು 9ಗೇನೋ ಅವ್ರನ್ನ ವಿಚಾರಿಸಿ, ಅವರು ಶಾಪ್ ಕ್ಲೋಸ್ ಮಾಡೋ ಟೈಮ್ ಇತ್ತಂತೆ. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಆರ್ಡ್ರ್ ಮಾಡಿ 9:30ಗೇನೋ ಆರ್ಡ್ರ್ ಮಾಡಿ, ಅವ್ರು ಅಲ್ಲಿಂದ ಪೌಡ್ರ್ ಮಾಡೋಷ್ಟೊಳಗೆ ಮನೆಗೆ ಬರೋಷ್ಟೊಳಗೆ 11 ಆಗಿತ್ತು. ಆ ಥರ ಸ್ಟೋರಿ ಆಗಿಬಿಟ್ಟಿತ್ತು. ಸೊ ನನ್ನ ಸಜೆಷನ್ ಏನಂತಂದರೆ, ನೀವು ಎಲ್ಲ ಔಟ್ಫಿಟ್ನು ಯಾವ್ದ್ಯಾವ್ದು ಚೂಸ್ ಮಾಡಿರ್ತೀರ ಅದನ್ನು ಫಸ್ಟಿಂದನೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಕಷ್ಟ ಆಗೋಗ್ಬಿಡುತ್ತೆ. ನಾವು ಅಂದ್ಕೊಂಡ್ವಿ ಆಲ್ಮೋಸ್ಟ್ ಈ ಡ್ರೆಸ್ ಕ್ಯಾನ್ಸಲ್ ಆಗುತ್ತೆ ಅಂತ, ಬಟ್ ಆ ಡ್ರೆಸ್ಸಿಂದನೇ ಆ್ಯಕ್ಚುಲಿ ಲುಕ್ ಬಂದಿದ್ದು ಫೋಟೋಶೂಟಿಗೆ. ಆ ಥರ ಒಂದು ಥೀಮ್ ಇರಬೇಕು ಅಂತ ಅನಿಸುತ್ತೆ. ಬಟ್ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ರೆ ಬೆಸ್ಟ್ ಅನಿಸುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಸ್ಪ್ರಿಂಕ್ಲರ್ ಹಾಕಿರೋಂಥ ಅಲ್ಲಿ ಫುಲ್ ಒದ್ದೆ ಆಗೋಗ್ಬಿಟ್ಟಿದ್ದ ಅವನು. ಆ ಒದ್ದೆ ಅದಕ್ಕೂ ಅವನಿಗೆ ಫುಲ್ ಚೆನ್ನಾಗಿ ನಿದ್ದೆ ಬಂತು. ಮತ್ತು ಇದು ಔಟ್ಡೋರ್ ಆದರೆ ಇಂಡೋರಲ್ಲಿ ಒಂದು ಫೋಟೋಶೂಟ್ ಥೀಮೇ ಮಾಡಿದ್ದಾರೆ. ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ ಅಷ್ಟೇ. ಅಲ್ಲಿ ಒಳಗಡೆ ಹೆಂಗೂ ಸೆಕೆ ಆಗ್ತಾರೆ, ಅಂದರೆ ಡಾರ್ಕ್ ರೂಮ್ ಥರ ಇದೆ ಅದು. ಅಲ್ಲಿ ಒಳಗಡೆ ಹೆಂಗೂ ಸೆಕೆ ಆಗುತ್ತೆ ಅಂದರೆ ದೊಡ್ಡ ಫ್ಯಾನ್ ಇಟ್ಟಿದ್ದಾರೆ. ಆ ಜೋಕಾಲಿ ಒಂದು ಥೀಮಲ್ಲಿ ಅಂತೇಳ್ಬಿಟ್ಟು ಆ ಫೋಟೋಶೂಟಿಗೆ ಅಂತ ಇಟ್ಟಿದ್ದಾರೆ. ದೊಡ್ಡ ಜೋಕಾಲಿದೆ. ಆ ಜೋಕಾಲಿ ಮೇಲೆ ಆರಾಮಾಗಿ ಹೆಂಗೂ ನೀರಲ್ಲಿ ಆಟಾಡಿದ್ದ, ಫುಲ್ ಫ್ರೆಶ್ ಅಪ್ ಆಗಿದ್ದ. ಹಾಗಾಗಿ ಬಂದಲ್ಲಿ ಹಂಗೆ ಅಂಬುನು, ಅದು ಹುಡುಗಿ ಬಂದು ಹುಡುಗನ ತಂಗಿ. ಸೊ ಅವರಿಬ್ರು ನೋಡ್ಕೊಳ್ಳೋದೇ ಆಗೋಯ್ತು. ಅವ್ರು ಬಂದುಬಿಟ್ಟು ಅಲ್ಲಿ ಜೋಕಾಲಿ ಮೇಲೆ ಅವನನ್ನ ಪಿಲ್ಲೋ ಸಿಕ್ಕಿತ್ತಂತ ಅವ್ರಿಗೆಲ್ಲ, ಅಲ್ಲಿ ಒಳಗಡೆನೆ ಆ ಪಿಲ್ಲೋ ಹಾಕ್ಬಿಟ್ಟು ಸುಮ್ಮನೆ ತೂಗಿದ್ದಾರೆ. ಅವನು ಅಲ್ಲೇ ಮಳ್ಕೊಂಡಿದ್ದಾನೆ. ಅವನಿಗೆ ನೀರಲ್ಲಿ ಆಡೋದು ಅಂದರೆ ಅದು ಏನು ಫುಲ್ ಖುಷಿ ಅವನಿಗೆ. ಯಾವಾಗ ಟ್ರಿಪ್ ಕರ್ಕೊಂಡೋದ್ರೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ ಫುಲ್ಲು ಆರಾಮಾಗಿ ಬಿಂದಾಸಾಗಿ ನೀರಲ್ಲಿ ಆಟಾಡ್ಕೊಂಡಿರ್ತಾನೆ. ಮನೇಲೂ ಅಷ್ಟೇ, ಸ್ನಾನ ಅಂದರೆ ಕೆಲವು ಮಕ್ಕಳು ಹತ್ರ ಇವನು ಸ್ನಾನ ಮಾಡಿಸಿ ಅಂತ ಹೇಳ್ತಾನೆ.
ಆ ನೀರಂದರೆ ಅವ್ನಿಗೆ ಇಷ್ಟ ಆಗಿರೋದು, ಚೆನ್ನಾಗಿ ಆಡ್ಕೊಂಡಿದ್ದ. ಬಟ್ ಆಮೇಲೆ ಆರಾಮಾಗಿ ಮಲ್ಕೊಂಡ. ಆಮೇಲೆ ಎದ್ದಾದ್ಮೇಲೆ ನಮ್ಮ ಸ್ಲಾಟ್ ಮುಗ್ದಿದ್ರಿಂದ ಆಮೇಲೆ ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಲಾಸ್ಟ್ ಪ್ಲೇಸಿಗೆ ಹೆಂಗೂ ಔಟ್ಸೈಡ್ ಹೋಗ್ಬೇಕಾಗಿತ್ತಲ್ಲ, ಸೊ ಆ ಪ್ಲೇಸಿಗೆ ನಾವು ಕರ್ಕೊಂಡೋಗಿ ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಮತ್ತು ನಮ್ಮದು ಸೆಪ್ರೇಟ್ ಎಲ್ಲ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬೇಜಾರಾಗ್ತಿತ್ತು, ಯಾಕೆಂದರೆ ನಾವು ಬಿಸಿಲಲ್ಲಿ ನಿಂತು ಮೇಕಪ್ ಎಲ್ಲ ಹೋಗ್ಬಿಟ್ಟಿತ್ತು, ಬತ್ತಿ ಹೋಗ್ಬಿಟ್ಟಿದ್ವಿ. ಆ ಟೈಮಲ್ಲಿ ಫೋಟೋ ತೆಗೆಸ್ಕೊಳ್ಳಿ ಅಂತಿದ್ರು. ನಾವು ಬೇಡ ಅಂದ್ರೂ ಲಾಸ್ಟಿಗೆ ಒಂದೆರಡು ಫೋಟೋಶೂಟ್ ನಾವು ಮಾಡಿಸ್ಕೊಂಡ್ವಿ ಹಂಗೆ ಸಿಂಪಲ್ಲಾಗಿ. ಇಷ್ಟಾಗಿತ್ತು ನೋಡಿ ಫೋಟೋಶೂಟ್ ಕತೆ. ಇನ್ನು ಫೋಟೋಶೂಟ್ ಅಂತೂ ಮುಗಿದಿದೆ. ಇನ್ನು ಮದುವೆ ಪ್ರಿಪ್ರೇಷನ್ ಎಲ್ಲ ಹೆಂಗಿರುತ್ತೆ ನೋಡೋಣ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನು ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮಗೆ ನಾನು ನೋಟಿಫಿಕೇಷನ್ ಮಾಡಿದ ತಕ್ಷಣ ವೀಡಿಯೋನ ನೋಡ್ಬೋದು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.